ನವೆಂಬರ್ ಇಲ್ಲವೇ ಡಿಸೆಂಬರ್ಗೆ ಸಿಎಂ ಚೇಂಜ್ ಫಿಕ್ಸು, ಅದರಲ್ಲಿ ಸಂದೇಹ ಬೇಡ. ಸಿಎಂ ಪಟ್ಟದಿಂದ ಸಿದ್ದರಾಮಯ್ಯ ಇಳಿಯೋದು ಫಿಕ್ಸು, ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೊಂದು ಬಾಂಬ್ ಸ್ಫೋಟ. ನವೆಂಬರ್ ಇಲ್ಲವೇ ಡಿಸೆಂಬರ್ಗೆ ಸಿಎಂ ಬದಲಾಗೋದು ನಿಸ್ಸಂದೇಹ. ಸಿಎಂ ಪಟ್ಟದಿಂದ ಸಿದ್ದರಾಮಯ್ಯ ಇಳಿಯೋದು ಯಾವುದೇ ತರಹದ ಸಂಶಯ ಬೇಡ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ. ಹೇಳಿದ್ದು ಬೇರಾರೂ ಅಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೊಂದು ಬಾಂಬ್. ಸೊ ಪವರ್ ಶೇರಿಂಗ್ ಒಪ್ಪಂದ ನಡೆದಿರುವುದು ನಿಜ, ಅಧಿಕಾರ ಹಂಚಿಕೆ ನಡೆದಿರೋದು ನಿಜ. ಈಗಾಗಲೇ ಪಟ್ಟಕ್ಕಾಗಿ ಕಾಂಗ್ರೆಸ್ನಲ್ಲಿ ಕದನ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯರದ್ದು ಅಧಿಕಾರ ಬಿಡುವ ಜಾಯಮಾನ ಅಲ್ಲ, ಇನ್ನು ಡಿಕೆ ಶಿವಕುಮಾರದ್ದು ಹಠ ಹಿಡಿಯುವಂತಹ ಜಾಯಮಾನ. ಹಠ ಬಿಡೋದಿಲ್ಲ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆ ಇದೆ. ನವೆಂಬರ್ ಇಲ್ಲವೇ ಡಿಸೆಂಬರ್ಗೆ ಸಿಎಂ ಚೇಂಜ್ ಫಿಕ್ಸು, ಸಂದೇಹ ಬೇಡ. ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ಶಿವರಾಮೇಗೌಡರಿಂದ ಮತ್ತೆ ಸಂಚಲನ ಮೂಡಿಸಿದ್ದು, ಅದಾದ ನಂತರ ಕುಣಿಗಲ್ ಶಾಸಕರಿಂದ ಮತ್ತಷ್ಟು ತೀವ್ರಗೊಂಡಿದ್ದು, ಅದಾದ ನಂತರ ಆರ್ ಅಶೋಕರಿಂದ ಈ ಒಂದು ವಿಚಾರ ಮತ್ತೆ ವಿಸ್ಫೋಟ ಆಗಿದೆ. ಅಧಿಕಾರವನ್ನ ಬಿಟ್ಟುಕೊಡುವ ಜಾಯಮಾನ ಸಿದ್ದರಾಮಯ್ಯರದ್ದಲ್ಲ, ಅಧಿಕಾರ ಕಿತ್ತುಕೊಳ್ಳದೆ ಸುಮ್ಮನಿರುವುದು ಡಿಕೆ ಶಿವಕುಮಾರದ್ದೂ ಜಾಯಮಾನ ಅಲ್ಲ. ಸಾತನೂರಿನಲ್ಲಿ ಸೋಲಾಯಿತು 1985 ಎಲೆಕ್ಷನ್ನಲ್ಲಿ. ಅದಾದ ನಂತರ ಡಿಕೆ ಶಿವಕುಮಾರ್ 1989ರಲ್ಲಿ ಅದೇ ಸಾತ್ನೂರಲ್ಲಿ ಗೆದ್ದು ವಿಧಾನಸಭೆಯ ಪ್ರವೇಶ ಮಾಡ್ತಾರೆ. ಅದಾದ ನಂತರ ಸಾತ್ನೂರಲ್ಲಿ ನಿರಂತರವಾಗಿ 3 ಬಾರಿ ಗೆಲ್ತಾರೆ. ಅದಾದ ನಂತರ ಬರೋದವರು ರಾಮನಗರಕ್ಕೆ, ಕನಕಪುರದ ಬಂಡೆ, ಕನಕಪುರಕ್ಕೆ ಬಂದು ಅದಾದ ನಂತರ ಮತ್ತೆ ಚುನಾವಣೆ ಗೆಲ್ಲೋದಕ್ಕೆ ಶುರು ಮಾಡ್ತಾರೆ. ಸೊ ಈ ತರಹದ ರಾಜಕೀಯದ ಇತಿಹಾಸ ಇಟ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಹಠದಿಂದಲೇ ಅಧಿಕಾರ ಸಾಧಿಸಿದ್ದು. ಹಾಗಾಗಿ ಈ ಬಾರಿ ಪವರ್ ಶೇರಿಂಗ್ ಅಧಿಕಾರ ಹಂಚಿಕೆ ವಿಚಾರ ನಡೆದಿರೋದು ನಿಜ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಸಿಎಂ ಬದಲಾವಣೆಯೂ ಕೂಡ ನಿಸ್ಸಂದೇಹ, ಯಾವುದೇ ಸಂಶಯ ಬೇಡ. ಯಾವುದೇ ಕ್ಷಣ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಸಿಎಂ ಬದಲಾಗ್ತಾರೆ, ಅದರಲ್ಲಿ ಸಂದೇಹವೇ ಇಲ್ಲ. ಕಾರಣ ಅವರೊಂದು ಮಾತನ್ನು ಪ್ರತ್ಯೇಕವಾಗಿ ಹೇಳ್ತಾರೆ, ಸಿದ್ದರಾಮಯ್ಯರಿಗೆ ಅಧಿಕಾರ ಬಿಟ್ಟುಕೊಡೋದಕ್ಕೆ ಮನಸ್ಸಾಗೋದಿಲ್ಲ, ಬಿಟ್ಟುಕೊಡುವ ಜಾಯಮಾನ ಅಲ್ಲ. ಇನ್ನು ಸುಮ್ಮನೆ ಕೂತ್ಕೊಳ್ಳುವಂತಹ ಗುಣ ಡಿ ಕೆ ಶಿವಕುಮಾರ್ಗೂ ಇಲ್ಲ. ಇಬ್ಬರೂ ಕೂಡ ಲಾಬಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನು ತೃಪ್ತಿಪಡಿಸುವ ಪ್ರಯತ್ನ ಮಾಡಬಹುದು. ಇನ್ನು ಅಧಿಕಾರವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ನಾನಾ ತರಹದ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಮಾಡಬಹುದು. ಸೊ ಹೀಗಾಗಿ ಇವೆಲ್ಲವೂ ಕೂಡ ನಡೆದಿದೆ. ಸೊ ಬದಲಾವಣೆಗಳು ಖಂಡಿತ ಆಗುತ್ತೆ, ಅದರಲ್ಲಿ ಯಾವುದೇ ತರಹದ ಸಂದೇಹ ಬೇಡ ಅಂಥೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಒಪ್ಪಂದ ನಡೆದಿರೋದು ನಿಜ, ಅದರಲ್ಲಿ ಯಾವುದೇ ಸಂದೇಹ ಬೇಡ. ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಸಿಎಂ ಬದಲಾಗ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಗಮನಿಸುವುದಾದರೆ, ಪವರ್ ಶೇರಿಂಗ್ ಒಪ್ಪಂದ ನಡೆದಿರೋದು ನಿಜ. ಸಿದ್ದು ಡಿಕೆ ವಾರ್ ಸರ್ಕಾರ ಆಗಲಿದೆ ಢಮಾರ್. ಸಿದ್ದರಾಮಯ್ಯ ಕೊಡಲ್ಲ, ಡಿಕೆ ಶಿವಕುಮಾರ್ ಬಿಡೋದಿಲ್ಲ. ಇಬ್ಬರು ನಾಯಕರ ಪಟ್ಟದ ಕದನದಲ್ಲಿ ಸರ್ಕಾರ ಉಳಿಯೋದು ಕಷ್ಟ. ಒಂದೊಮ್ಮೆ ಕಾಂಗ್ರೆಸ್ ಸರ್ಕಾರ ಪತನವಾದರೂ ನಾವು ಸರ್ಕಾರ ರಚಿಸಲ್ಲ. ನಾವು ಹಿಂದಿನ ಸರ್ಕಾರ ರಚಿಸಲು ಆಸಕ್ತಿ ಹೊಂದಿಲ್ಲ. ನಾವು ಹಿಂದಿನ ತಪ್ಪುಗಳಿಂದ ಪಾಠ ಕಲಿತಿದ್ದೇವೆ. ನಮ್ಮ ಆಯ್ಕೆ ಚುನಾವಣೆಗೆ ಹೋಗುವುದು ಜನಾದೇಶ ಎದುರಿಸುವುದು. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದು ಡಿಕೆ ಯುದ್ಧ ನಡೀತಾ ಇದೆ, ವಾರ್. ಸಿದ್ದರಾಮಯ್ಯ ಕೊಡುವುದಿಲ್ಲ, ಡಿಕೆ ಶಿವಕುಮಾರ್ ಬಿಡೋದಿಲ್ಲ, ಅಧಿಕಾರ ಬಿಟ್ಕೊಡೋದಿಲ್ಲ ಅಂತ. ಇಬ್ಬರು ನಾಯಕರ ಪಟ್ಟದ ಕದನದಲ್ಲಿ ಸರ್ಕಾರ ಉಳಿಯೋದು ಕಷ್ಟ. ಒಂದೊಮ್ಮೆ ಕಾಂಗ್ರೆಸ್ ಸರ್ಕಾರ ಪತನವಾದರೂ ನಾವು ಸರ್ಕಾರ ರಚಿಸಲ್ಲ. ನಾವು ಹಿಂದಿನ ಸರ್ಕಾರ ರಚಿಸಲು ಆಸಕ್ತಿ ಹೊಂದಿಲ್ಲ. ನಾವು ಹಿಂದಿನ ತಪ್ಪುಗಳಿಂದ ಪಾಠವನ್ನು ಕಲಿತಿದ್ದೇವೆ.
ನಮ್ಮ ಆಯ್ಕೆ ಚುನಾವಣೆಗೆ ಹೋಗೋದು, ಜನಾದೇಶ ಎದುರಿಸೋದು. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಸಿಎಂ ಜಟಾಪಟಿಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪತನವಾದರೂ ಕೂಡ ನಾವು ಸರ್ಕಾರ ರಚನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಈ ಹಿಂದೆ JDS ಜೊತೆ ಮೈತ್ರಿ ಮಾಡಿಕೊಂಡಿತ್ತು ಬಿಜೆಪಿ. ಹಾಗಾಗಿ ನಾವು ಮೈತ್ರಿ ಸರ್ಕಾರದಿಂದ ಪಾಠವನ್ನು ಕಲ್ತಿದ್ದೀವಿ. ನಾವು ಅದೇ ತಪ್ಪನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಚುನಾವಣೆಯನ್ನು ಎದುರಿಸ್ತೀವಿ, ಚುನಾವಣೆಯಲ್ಲಿ ಅವರ ಜನಾದೇಶವನ್ನು ಎದುರಿಸ್ತೀವಿ. ನಮಗೆ ಚುನಾವಣೆ ಮುಖ್ಯ. ಸರ್ಕಾರ ಪತನ ಆಗುತ್ತೆ ಅಂತೇಳಿ ಈಗಲೇ ಭವಿಷ್ಯ ಹೇಳ್ತಾರೆ ಅವರು. ನಾವು ಹಿಂದಿನ ತಪ್ಪುಗಳಿಂದ ಪಾಠವನ್ನು ಕಲ್ತಿದ್ದೇವೆ. ನಮ್ಮ ಆಯ್ಕೆ ಚುನಾವಣೆಗೆ ಹೋಗೋದು, ಜನಾದೇಶ ಎದುರಿಸೋದು. ಸೊ ಆರ್ ಅಶೋಕ್ ಹೇಳಿರುವಂತಹದ್ದು ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆ. ಇಬ್ಬರು ನಾಯಕರ ಪಟ್ಟದ ಕದನದಲ್ಲಿ ಸರ್ಕಾರ ಉಳಿಯೋದು ಕಷ್ಟ. ಒಂದೊಮ್ಮೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಪತನವಾದರೆ ನಾವು ಸರ್ಕಾರ ರಚನೆ ಮಾಡೋದಿಲ್ಲ. ನಾವು ಹಿಂದಿನ ಸರ್ಕಾರ ರಚಿಸಲು ಆಸಕ್ತಿ ಹೊಂದಿಲ್ಲ. ನಾವು ಹಿಂದಿನ ತಪ್ಪುಗಳಿಂದ ಪಾಠವನ್ನು ಕಲ್ತಿದ್ದೀವಿ. ನಮ್ಮ ಆಯ್ಕೆ ಏನಿದ್ರು ಚುನಾವಣೆ ಮಾಡೋದು, ಜನಾದೇಶವನ್ನು ಎದುರಿಸೋದು. ಜನ ಏನು ಆದೇಶ ಕೊಡ್ತಾರೋ ಅದನ್ನು ಎದುರಿಸ್ತೀವಿ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ರಾಜ್ಯದಲ್ಲಿ ಜೀವಂತವಾಗಿದೆ. ಶಿವರಾಮೇಗೌಡರ ಸ್ಫೋಟಕ ಹೇಳಿಕೆ ಮುಖಾಂತರ, ಕುಣಗಲ್ ಶಾಸಕರ ಹೇಳಿಕೆ ಮುಖಾಂತರ ಸಾಕಷ್ಟು ಗೊಂದಲವನ್ನು ಕೂಡ ಸೃಷ್ಟಿ ಮಾಡಿದಂತಹ ಈ ಒಂದು ಸಿಎಂ ಜಟಾಪಟಿಗೆ ಈಗ ಆರ್ ಅಶೋಕ್ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಸ್ಟೇಟ್ಮೆಂಟ್ ಕೊಡಲಾರಂಭಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.